ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಒಂದು ಹುಣಸೆ ಹಣ್ಣಿನ ಸಾರು ಮಾಡೋದು ನೋಡೋಣ ಬನ್ನಿ. ಒಂದು 4-5 ಅಷ್ಟು ಬೆಳ್ಳುಳ್ಳಿ, ಕರಿಬೇವು ಒಂದು 2 ಕಡ್ಡಿ, ಈರುಳ್ಳಿ ಒಂದು, ಜೀರಿಗೆ ಅರ್ಧ ಚಮಚ, ಸಾಸಿವೆ ಒಂದು ಅರ್ಧ ಚಮಚ, ಈರುಳ್ಳಿ ಒಂದು, ಮೆಣಸಿನ್ಕಾಯಿ ಒಂದು, ಕಾಯಿ ತುರಿ ಒಂದು ಸ್ವಲ್ಪ, ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ, ಸಾಂಬಾರು ಪುಡಿ ಒಂದು 2.5 ಸ್ಪೂನಷ್ಟು. ಮಾಡೋದು ಹೇಗೆ ನೋಡೋಣ ಬನ್ನಿ. ಎಣ್ಣೆ ಕಾಯಿ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಕರಿಬೇವು, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹುಣಸೆ ರಸವನ್ನು ಹಾಕೋಣ. ರಸ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸಾಂಬಾರು ಪುಡಿ ಹಾಕೋಣ. ಇದು ತುಂಬ ಚೆನ್ನಾಗಿರುತ್ತದೆ ಹುಣಸಿನ ರಸ. ದಿಢೀರೆಂದು ತರಕಾರಿ ಟೊಮೊಟೊ ಮನೆಯಲ್ಲಿ ಏನಿರೋದಿಲ್ಲ ಅಂದರೆ ದಿಢೀರಾಗಿ ಮಾಡಿಕೊಳ್ಳಬಹುದು. ಮತ್ತು ನಾವೆಲ್ಲರೂ ಹೋಗಿ ಬಂದಿರ್ತೀವಿ, ಸಾಂಬಾರು ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಜಾಸ್ತಿ, ಅರ್ಜೆಂಟಾಗಿ ಮಾಡಿಕೊಳ್ಳಬಹುದು. ಇದನ್ನು ಸಾಂಬಾರು ಪುಡಿ ಹುಣಸೆ ರಸ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಮಗೆ ಎಷ್ಟು ಅದಕ್ಕೆ ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಳ್ಳೋಣ. ನೋಡಿ, ಇಷ್ಟು ಹಾಕಿದರೆ ಸಾಕಾಗುತ್ತದೆ. ಚೆನ್ನಾಗಿ ಕೂತಿದರೆ ಗಟ್ಟಿಯಾಗುತ್ತದೆ. ಇದಕ್ಕೆ ಕಾಯಿ ತುರಿ ಹಾಕೋಣ. 1-2 ಸ್ಪೂನಷ್ಟು ಉಪ್ಪು ಹಾಕೋಣ. ಸಾಕು. ಇದು ಚೆನ್ನಾಗಿ ಕುದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತದೆ, ತುಂಬ ರುಚಿಯಾಗಿರುತ್ತದೆ. ದಿಢೀರೆಂದು ಹುಣಸೆ ಹಣ್ಣಿನ ಸಾರು ಮಾಡಿಕೊಳ್ಳಬಹುದು. ಕಾಯಿ ಹಾಕೋದ್ರಿಂದ ಊಟ ಮಾಡುವಾಗ ಕಾಯಿ ಬಾಯಿಗೆ ಸಿಕ್ಕಿದರೆ ತುಂಬ ರುಚಿಯಾಗಿರುತ್ತದೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನಾನು ಹಾಕಿರುವ ಉಪ್ಪು ಖಾರಗಳೆಲ್ಲ ಕರೆಕ್ಟಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ. ಸಿಂಪಲ್ಲಾಗಿ ಹುಣಸೆ ಹಣ್ಣಿನ ಸಾರು.